ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಆರೋಗ್ಯ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗ್ತಾ ಇದೆಯಾ ಅಥವಾ ಅದರ ಹಿಂದೆ ಒಂದು ಭಯಾನಕ ಸತ್ಯ ಮರೆಯಾಗಿದೆಯೇ? ಇಂದು ನಾವು ಈ ವಿಡಿಯೋದಲ್ಲಿ ಒಂದು ಆತಂಕಕಾರಿ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಕಲಿ ವೈದ್ಯ 2025ರಲ್ಲಿ ಮಾತ್ರ 256 ನಕಲಿ ವೈದ್ಯರು ಪತ್ತೆಯಾಗಿದ್ದಾರೆ. 82 ಅನಧಿಕೃತ ಕ್ಲಿನಿಕ್ಗಳು ಮುಚ್ಚಲಾಗಿದೆ. ಈ ಮೋಸದ ಹಿಂದೆ ಏನಿದೆ, ಇದು ಹೇಗೆ ನಡೆಯುತ್ತಿದೆ ಮತ್ತು ನೀವು ಹೇಗೆ ಸುರಕ್ಷಿತವಾಗಬಹುದು, ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕೊನೆಯವರೆಗೂ ವಿಡಿಯೋ ನೋಡಿ. ಆದರೆ ಈ ಸಮಸ್ಯೆಯನ್ನು ಹೊಸದೇನಲ್ಲ ಸ್ನೇಹಿತರೆ. ನಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು, ನಮ್ಮ ದೇಶದಲ್ಲಿ ಆಗಿರ್ಬೋದು, ಕಳೆದ 1.5 ವರ್ಷದಲ್ಲಿ ಕರ್ನಾಟಕದ ಆರೋಗ್ಯ ಇಲಾಖೆಯು 967 ವೈದ್ಯರನ್ನು ಪತ್ತೆ ಹಚ್ಚಿದೆ. ಸೆಪ್ಟೆಂಬರ್ 2023ರಿಂದ ಜನವರಿ 2025ರವರೆಗೆ ಈ ಸಂಖ್ಯೆ ತಲುಪಿದೆ. ಆದರೆ ಇದು ತೀರ್ಮಾನಗೊಂಡದ್ದು ಹೈಕೋರ್ಟ್ ಆದೇಶದ ನಂತರ. ಏಪ್ರಿಲ್ 2025ರಲ್ಲಿ ಹೈಕೋರ್ಟ್ ಕರ್ನಾಟಕ ಸರ್ಕಾರಕ್ಕೆ ಸೂಚನೆ ನೀಡಿತ್ತು. ಈ ನಕಲಿ ವೈದ್ಯರುಗಳ ಆಸ್ಪತ್ರೆಗಳು ಏನಿದಾವಲ್ಲ ಅವನ್ನ ಮುಚ್ಚಿ ಅಂತ. ಅದು ಯಾಕೆ ಕೊಟ್ಟರು ಅಂದರೆ, ರಾಮನಗರದಲ್ಲಿ ನಕಲಿ ವೈದ್ಯರ ಚಿಕಿತ್ಸೆಯಿಂದಾಗಿ 6 ತಿಂಗಳ ಮಗುವಿನ ಸಾವಿನ ನಂತರ ಬಂದ ತೀರ್ಪು. ವಿಶೇಷವಾಗಿ ಹೇಳಬೇಕಪ್ಪ ಅಂತಂದ್ರೆ, ಈ ನಕಲಿ ವೈದ್ಯರುಗಳು ಏನಿರ್ತಾರಲ್ಲ ಅವರು ಅತಿ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲೇ ಸಕ್ರಿಯರಾಗಿರ್ತಾರ. ಯಾಕಪ್ಪ ಅಂದ್ರೆ ಅವರು ಡ್ರಾಪ್ಔಟ್ ವಿದ್ಯಾರ್ಥಿಗಳಾಗಿರ್ತಾರ ಅಥವಾ ನರ್ಸಿಂಗ್ ಸಿಬ್ಬಂದಿಗಳಾಗಿರ್ತಾರ. ಇಲ್ಲಿ ಕೆಲವೊಮ್ಮೆ ನಿಜವಾದ ಆಸ್ಪತ್ರೆಗಳು ಸಹ ಇನ್ವಾಲ್ವ್ ಆಗಿರ್ತವೆ ಇದರಲ್ಲಿ. ಸ್ನೇಹಿತರೆ, ಈ ನಕಲಿ ವೈದ್ಯರುಗಳ ಸಂಖ್ಯೆಯನ್ನೊಮ್ಮೆ ನೋಡಿ. ಈ ನಕಲಿ ವೈದ್ಯರುಗಳ ಜನಸಂಖ್ಯೆ ನೋಡೋದಾದ್ರೆ 2025ರಲ್ಲೇ ಮಾತ್ರ ಕಲಬುರಗಿ ಜಿಲ್ಲೆಯಲ್ಲಿ 111 ನಕಲಿ ವೈದ್ಯರು ಪತ್ತೆಯಾಗ್ತಾರೆ. ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಕಲಿ ವೈದ್ಯರುಗಳು ಪತ್ತೆಯಾಗ್ತಾರೆ. ಆಮೇಲೆ ಕೋಲಾರದಲ್ಲಿ 31, ಚಾಮರಾಜನಗರದಲ್ಲಿ 22, ಬಳ್ಳಾರಿಯಲ್ಲಿ 15, ಹಾವೇರಿಯಲ್ಲಿ 13. ಒಟ್ಟಾರೆ ಕಳೆದ 18 ತಿಂಗಳಲ್ಲಿ 967 ನಕಲಿ ವೈದ್ಯರು ಪತ್ತೆ ಆಗ್ತಾರ. ಅದಕ್ಕೆ 490ಕ್ಕೆ ನೋಟಿಸ್ಗಳು ಸಹ ಕೊಡ್ತಾರ. 449 ನಕಲಿ ವೈದ್ಯರುಗಳಿಗೆ ನೋಟಿಸ್ ನೀಡಲಾಗಿದೆ. 228 ನಕಲಿ ವೈದ್ಯರುಗಳ ಕ್ಲಿನಿಕ್ಗಳು ಮುಚ್ಚಲಾಗಿದೆ. 167 ನಕಲಿ ವೈದ್ಯರುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಮತ್ತು 96 ಜನರಿಗೆ ದಂಡ ವಿಧಿಸಲಾಗಿದೆ. ಬೀದರ್, ಕೋಲಾರ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಹೆಚ್ಚಿನ ನಕಲಿ ವೈದ್ಯರು ಕಂಡು ಬಂದಿದ್ದಾರೆ. ಆಗಸ್ಟ್ 2025ರಲ್ಲೇ ಸರ್ಕಾರಿ ಸುತ್ತೋಲೆ ಹೊರಡಿಸಲಾಗಿತ್ತು. ನಕಲಿ ವೈದ್ಯರುಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ರೂಪಾಯಿ 5 ಲಕ್ಷ ದಂಡ ಮತ್ತು 3 ವರ್ಷಗಳ ಕಾಲ ಜೈಲು ಶಿಕ್ಷೆ. ಆದರೂ ಈ ನಕಲಿ ವೈದ್ಯರುಗಳ ಸಂಖ್ಯೆ ಏನು ಕಡಿಮೆ ಆಗಿಲ್ಲ. ಮುಂದೆ ನೋಡಿ ಸ್ನೇಹಿತರೆ, ಈ ಸಮಸ್ಯೆಗಳ ಹಿಂದೆ ನಿಜವಾದ ಕಥೆಗಳೇ ಇದ್ದಾವೆ. ಅದು ಏನಂತ ನೋಡಿ. ಮಾರ್ಚ್ 2025ರಲ್ಲಿ ಅನಾಮಧೇಯ ದೂರಿನ ನಂತರ ಒಬ್ಬ ನಕಲಿ ವೈದ್ಯನು 10 ವರ್ಷಗಳ ಕಾಲ ಕ್ಲಿನಿಕ್ ನಡೆಸಿ ಬಂಧನಕ್ಕೊಳಗಾದನು. ಆದರೆ ಮೈಸೂರಿನಲ್ಲಿ ಜುಲೈ 2025ರಲ್ಲಿ 12 ಅಧಿಕೃತ ಕ್ಲಿನಿಕ್ಗಳು ಮುಚ್ಚಲಾಯಿತು. ಧಾರವಾಡದಲ್ಲಿ ಜುಲೈ 2024ರಲ್ಲಿ ಒಂದು ಕ್ಲಿನಿಕ್ ಸೀಲ್ ಮಾಡಲಾಯಿತು. ಆದರೆ ಈ ನಕಲಿ ವೈದ್ಯರು ಸ್ನೇಹಿತರೆ, ಈ ನಕಲಿ ವೈದ್ಯರುಗಳ ಚಿಕಿತ್ಸೆಯಿಂದಾಗಿ ರೋಗಿಗಳು ಸಾವನ್ನಪ್ಪಿರುವ ಘಟನೆಗಳು ಸಾಕಷ್ಟಿದ್ದಾವೆ. ಗ್ರಾಮೀಣದ ಜನರು ಮೋಸ ಹೋಗಿ ತಮ್ಮ ಜೀವಕ್ಕೆ ಅಪಾಯಗಳು ತಂದುಕೊಳ್ಳುತ್ತಾರೆ. ಆದರೆ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಹೇಳಿದಂತೆ ಬೆಂಗಳೂರಲ್ಲಿ 12 ನಕಲಿ ವೈದ್ಯರುಗಳ ಅಷ್ಟೇ ಬಂಧಿಸಲಾಗಿದೆ ಅಂತ. ನೋಡ್ರಿ, ಈ ನಕಲಿ ವೈದ್ಯರುಗಳಿಂದಾಗಿ ಇವರು ಕೊಡುವಂತ ಚಿಕಿತ್ಸೆಗಳಿಂದಾಗಿ ಜನರಿಗೆ ಯಾವ ತರ ಪರಿಣಾಮ ಬೀರುತ್ತದಪ್ಪ ಜನರ ಮೇಲೆ ಅಂದ್ರೆ, ಈ ನಕಲಿ ವೈದ್ಯರುಗಳು ಕೊಡುವ ಅಪಾಯಕಾರಿ ಔಷಧಿಗಳು, ತಪ್ಪು ಚಿಕಿತ್ಸೆ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಯಾವ ಆರೋಗ್ಯಕ್ಕೆ ಯಾವ ಚಿಕಿತ್ಸೆ ಕೊಡ್ಬೇಕಂತ ಅವ್ರಿಗೆ ಗೊತ್ತೇ ಇರೋದಿಲ್ಲ. ನಮ್ಗೆ ಏನ್ ಸಮಸ್ಯೆ ಇರ್ತದೋ ಅದು ನಮಗಷ್ಟೇ ಗೊತ್ತು, ಹೌದಾ? ಅದನ್ನ ನಾವು ಹೇಳ್ಕೊತೀವಿ ಡಾಕ್ಟರ್ ಹತ್ರ. ಅವ್ರು ಏನ್ ಕೊಡ್ತಾರೋ ಅದಕ್ಕೆ ಚಿಕಿತ್ಸೆ ಅವ್ರಿಗೆ ಗೊತ್ತಿರೋದಿಲ್ಲ. ಸುಮ್ಮನೆ ಚಕ ಅಂತ ಬರೆದು ಕೊಟ್ಟು ಬಿಡೋ. ಹೀಗಾಗಿ ಈ ನಕಲಿ ವೈದ್ಯರುಗಳು ಏನ್ ಮಾಡ್ತಾರೆ ಅಂದ್ರೆ ಔಷಧಿಗಳು ತಪ್ಪಾಗಿ ಬರೆದು ಕೊಡ್ತಾರ. ಮತ್ತೆ ಸ್ನೇಹಿತರೆ, ಇದರಿಂದಾಗಿ ಈ ಗ್ರಾಮೀಣ ಪ್ರದೇಶದಲ್ಲಿ ಆಗಲಿ ಅಥವಾ ನಮ್ಮ ಸಮಾಜದಲ್ಲಿ ಆಗಲಿ ಈ ನಕಲಿ ವೈದ್ಯರುಗಳಿಂದ ಈ ಚಿಕಿತ್ಸೆಗಳ ಮೇಲೆ ನಂಬಿಕೆ ಕಡಿಮೆ ಆಗ್ತದ. ಸರ್ಕಾರ ಇದಕ್ಕೆ ಕ್ರಮ ಕೈಗೊಳ್ಳುತ್ತಿದೆ. ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಕಾಯ್ದೆ 2007ರ ಅಡಿಯಲ್ಲಿ ತಾಲೂಕು ಮಟ್ಟದಲ್ಲಿ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ. 4 FIRಗಳು ದಾಖಲಾಗಿದೆ. 9 ಪ್ರಕರಣಗಳು ನ್ಯಾಯಾಲಯದಲ್ಲಿ ಇನ್ನೂ ಚಾಲ್ತಿಯಲ್ಲಿವೆ. ಆಯುಕ್ತಕರಾದ ಶಿವಕುಮಾರ KV ಅವರ ಪ್ರಕಾರ, ಅವರು ಹೇಳುವಂತೆ ಈ ಸಮಸ್ಯೆ ಏನಿದೆಯಲ್ಲ ಇದನ್ನು ಕಡಿಮೆ ಮಾಡಬಹುದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಧಾರಣೆ ತಂದರೆ ಈ ಸಮಸ್ಯೆ ಕಡಿಮೆ ಆಗುತ್ತದೆ ಅಂತ ಅವರು ಹೇಳ್ತಾರೆ.
ಪ್ರತಿ 25 ನಿಮಿಷಗಳಲ್ಲಿ ತಲುಪುವಂತೆ PHCಗಳನ್ನು ಮಾಡಿದರೆ ಈ ನಕಲಿ ಕ್ಲಿನಿಕ್ಗಳ ಮೇಲಿನ ಪ್ರಭಾವ ಕಡಿಮೆ ಆಗಬಹುದು. ಅಂದ್ರೆ ಜನ ಅಲ್ಲಿ ಹೋಗೋದು ಕಡಿಮೆ ಆಗ್ತದ ಅಂತ. ಸ್ನೇಹಿತರೆ, ಕೊನೆಯದಾಗಿ ಹೇಳುವುದಾದರೆ ಈ ನಕಲಿ ವೈದ್ಯರು ಒಂದು ದೊಡ್ಡ ಆತಂಕ. ಆದರೆ ಎಚ್ಚರಿಕೆಯಿಂದ ನಾವು ಅವರ ಡಿಗ್ರಿಯನ್ನ ಪರಿಶೀಲನೆ ಮಾಡಬೇಕು, ಮತ್ತೆ ಅವರ ನೋಂದಣಿ ಸಂಖ್ಯೆಯನ್ನ ಸರಿಯಾಗಿ ಚೆಕ್ ಮಾಡಬೇಕು. ಇವನು ನಿಜವಾದ ವೈದ್ಯ ಹೌದೋ ಅಲ್ಲೋ ಅಂತ ನೋಡೋದಕ್ಕೆ ಆ ಥರ ಎಲ್ಲ ನಾವು ಚೆಕ್ ಮಾಡ್ಕೋಬೇಕಾಗ್ತದೆ. ಸ್ನೇಹಿತರೆ, ನಿಮಗೆ ಇಂಥ ನಕಲಿ ವೈದ್ಯರುಗಳು ಎಲ್ಲಾದರೂ ಕಂಡು ಬಂದರೆ ನೀವು ಕರ್ನಾಟಕ ಆರೋಗ್ಯ ಇಲಾಖೆಗೆ ಕಂಪ್ಲೇಂಟ್ ಮಾಡಬಹುದು. ಇಂಥ ನಕಲಿ ವೈದ್ಯರುಗಳಿಂದ ಆಗುವ ಸಮಸ್ಯೆಗಳನ್ನು ತಪ್ಪಿಸಲು ಗ್ರಾಮದ ಜನರಾಗಲಿ, ನಗರದ ಜನರಾಗಲಿ, ಎಲ್ಲೇ ಇರಲಿ, ಯಾರೇ ಜನರಾಗಲಿ, ಎಲ್ಲರೂ ಕೈ ಜೋಡಿಸಿದರೆ ಮಾತ್ರ ಇಂತಹ ನಕಲಿ ವೈದ್ಯರುಗಳ ನಿರ್ಮೂಲನೆ ಮಾಡಬಹುದು. ನೀವು ಒಮ್ಮೆ ಯೋಚಿಸಿ ನೋಡಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ನೀವು ಯಾರಾದರೂ ತಪ್ಪಾಗಿ ಹೋಗಿ ಆಸ್ಪತ್ರೆಗೆ ಅವರ ಹತ್ರ ಚಿಕಿತ್ಸೆಗೆ ಅಂತ ಹೋದರೆ ಅವರು ಕೊಡೋ ಚಿಕಿತ್ಸೆ ನಿಮಗೆ ಎಫೆಕ್ಟಿವ್ ಆಗಿ ನಿಮ್ಮ ಪ್ರಾಣನೂ ಹೋಗ್ಬೋದು, ಇಲ್ಲ ಇನ್ನೊಂದು ಆಗ್ಬೋದು. ಹೀಗಾಗಿ ನೀವು ಸುರಕ್ಷಿತರಾಗಬೇಕಂದ್ರೆ ಅವರ ಡಿಗ್ರಿಗಳನ್ನು ಚೆಕ್ ಮಾಡಿ ಇವರು ನಿಜವಾದ ವೈದ್ಯನೋ ಅಲ್ವೋ ಅಂತ. ಆಮೇಲೆ ನೋಂದಣಿ ಸಂಖ್ಯೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇರ್ತಾರೆ ಕೆಲವೊಬ್ರು ಹಳ್ಳಿಗಳಲ್ಲಿ ಒಳ್ಳೆಯ ಡಾಕ್ಟರ್ಗಳು ಇರ್ತಾರೆ, ಒಳ್ಳೆಯವರು ನರ್ಸಿಂಗ್ ಮುಗಿಸಿ ಬಂದರೂ ಕೂಡ ಅವರು ಒಳ್ಳೆ ಒಂದು ಆರೋಗ್ಯ ತಪಾಸಣೆ ಮಾಡ್ತಾರೆ, ಅದಕ್ಕೆ ಒಳ್ಳೆ ಮೆಡಿಸಿನ್ಗಳು ಕೊಡ್ತಾರೆ. ಬಟ್ ಕೆಲವೊಬ್ರು ಅದ ಬರೀ ದುಡ್ಡಿಗಾಗಿ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಈ ಒರಿಜಿನಲ್ ಡಾಕ್ಟರ್ಗಳೆಲ್ಲ ಸೇರಿಕೊಂಡು ಅವ್ರನ್ನೆಲ್ಲ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ. ಅವರು ಈ ಥರ ಆಗಬಾರ್ದು. ಅಂದರೆ ಅದನ್ನು ನೀವು ತಪ್ಪಿಸಬೇಕು. ಜನರಿಂದನೇ ಎಲ್ಲವೂ ಜನರಿಂದನೇ ಸಾಧ್ಯ. ಏನು ಮಾಡಿದರೂ ನಾವು ಜನರಿಂದನೇ ನಾವು ಮುಂದಾಗಿ ನಿಂತರೆ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಮುಕ್ತಿ ಸಿಗಬಹುದು. ಅದಕ್ಕೆ ಸರ್ಕಾರನೂ ಕೂಡ ಸಹಕರಿಸಬೇಕು, ಜನರು ಸಹಕರಿಸಬೇಕಂತ ಹೇಳ್ತಾ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಖಂಡಿತ ಒಂದು ಒಳ್ಳೆ ವಿಷಯಗಳನ್ನು ಚರ್ಚೆ ಮಾಡೋಣ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.